ಮಾಧ್ಯಮದ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಉದ್ದೇಶ ಆದ್ರಷ್ಟೇ. ಕೆಲ 3 ದಿನ ಹಿಂದಿನ ಕಾಲ ಪತ್ರಿಕಾಗೋಷ್ಠಿ ಕರೆದಿದೆ. ಕಾರಣಾಂತರದಿಂದ ತುರ್ತಾಗಿ ಆ ಪತ್ರಿಕಾಗೋಷ್ಠಿಯನ್ನು ರದ್ದು ಮಾಡಿ ಇವತ್ತು ಬೆಳಗ್ಗೆ ಕರೆದಿದ್ದೀವಿ. ಇದರ ಉದ್ದೇಶ ಮೈಸೂರು ದಸರಾ 2024 ಏನ್ 3ನೇ ತಾರೀಕು ಪ್ರಾರಂಭ ಆಗ್ತಾ ಇದೆಯೋ ಅದರ ಅಂಗವಾಗಿ ಮೈಸೂರು ವಸ್ತು ಪ್ರದರ್ಶನ 2024 ಆ ವಿಚಾರವಾಗಿ ಇವತ್ತು ತಮ್ಮೆಲ್ಲರನ್ನ ಆಹ್ವಾನಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರೂ ಗೊತ್ತ ಹಾಗೆ ಈ ವರ್ಷದ ದಸರಾ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ವರ್ಷದ ದಸರಾ ಆಚರಿಸಬೇಕು ಅಂತ ಘೋಷಣೆ ಮಾಡೋರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಸಲಹೆ ಸೂಚನೆ ಮೇರೆಗೆ ವಸ್ತು ಪ್ರದರ್ಶನ ಮೈಸೂರು ದಸರಾ ವಸ್ತು ಪ್ರದರ್ಶನ 2024 3ನೇ ತಾರೀಕು ಸಂಜೆ 8 ಗಂಟೆಗೆ ಉದ್ಘಾಟನೆ ಮಾಡಿಕೊಂಡಿದ್ದೀವಿ. ಈ ಮೈಸೂರು ದಸರಾ ವಸ್ತು ಪ್ರದರ್ಶನ ಆ ದಿವಸ 8ನೇ ತಾರೀಕು 3 ಗಂಟೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಉದ್ಘಾಟನೆ ಮಾಡ್ತಾರೆ. ಅವರ ಜೊತೆ ಡೆಪ್ಟಿ ಸಿಎಂ ಆದ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಅನೇಕ ಮಂತ್ರಿಗಳು, MLAsಗಳು ಭಾಗವಹಿಸ್ತಾರೆ. ಪ್ರತಿ ವರ್ಷ ದಸರಾ ವಸ್ತು ಪ್ರದರ್ಶನ ಪ್ರಾರಂಭವಾಗ್ತದೆ. ಪ್ರಾರಂಭವಾದ ಸಂದರ್ಭದಲ್ಲಿ ಅನೇಕ ಜನರ ಕೂಗು ಏನಿರ್ತದೆ ಅಂದ್ರೆ, ವಸ್ತು ಪ್ರದರ್ಶನ ಖಾಲಿ ಮಳಿಗೆ ಇಟ್ಕೊಂಡು ಉದ್ಘಾಟನೆಗಳು ಮಾಡೋರೆ ಅಂತ ಹೇಳಿ ಟೀಕೆ ಟಿಪ್ಪಣಿಗೆ ಗುರಿ ಆಗ್ತಾ ಇತ್ತು. ಆದ್ರೆ ಈ ವರ್ಷ ನಾವೆಲ್ಲ ಸೇರಿ 3ನೇ ತಾರೀಕು ಫುಲ್ ಫ್ಲೆಡ್ಜ್ ಆಗಿ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಕ್ ಹೊರಟಿದ್ದೀವಿ. ಉದಾಹರಣೆಗೆ ಸರ್ಕಾರಿ ಮಳಿಗೆಗಳು ಏನ್ ಸರ್ಕಾರದ ವಿವಿಧ ಇಲಾಖೆಗಳಿಂದ ನಾವು ಮಳಿಗೆಗಳು ಮಾಡ್ತೀವಿ, ಆ ಮಳಿಗೆಗಳು ಹೆಚ್ಚು ಕಡಿಮೆ ವಸ್ತು ಪ್ರದರ್ಶನ ಉದ್ಘಾಟನೆ ಆಗಿದ್ದು 1 ತಿಂಗಳ ಕಾಲ ತನಕನೂ ಓಪನ್ ಆಗ್ತಾ ಇರಲಿಲ್ಲ, ಅದು ಉದ್ಘಾಟನೆ ಮಾಡ್ತಾ ಇರಲಿಲ್ಲ. ಕೆಲಸದಲ್ಲಿ ನಡೀತಾನೆ ಇರ್ತಾ ಇತ್ತು. ಕೆಲವು ದಸರಾ ವಸ್ತು ಪ್ರದರ್ಶನ 1 ತಿಂಗಳಾದ್ಮೇಲೆ ಬಂದು ಸ್ಟಾಲ್ಸ್ಗಳು ಹಾಕ್ತಾ ಇದ್ರು. ಆದ್ರೆ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಖುದ್ದು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಉಸ್ತುವಾರಿಯಲ್ಲಿ ಈ ಎಲ್ಲ ಗೌರ್ಮೆಂಟ್ ಸ್ಟಾಲ್ಸ್ಗಳು ಅದೇ ದಿವಸ ಇನಾಗ್ರೇಷನ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಒಂದು 8-10 ದಿವಸದಿಂದ ನಡೀತು. ಆ ಪ್ರಯತ್ನ ಸಫಲವಾಗಿದೆ. ಆದ ಕಾರಣ ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ಸರ್ಕಾರದ ಎಲ್ಲ ಇಲಾಖೆಯ 33 ಮಳಿಗೆಗಳು ಬರ್ತಾ ಇವೆ. ಸಂಪೂರ್ಣವಾಗಿ 33ರಲ್ಲಿ ಹೆಚ್ಚು ಕಡಿಮೆ 30 ಮಳಿಗೆ ಅದೇ ದಿವಸ ಉದ್ಘಾಟನೆ ಆಗಲಿವೆ. ಅದರ ಪ್ರಕಾರ ಖಾಸಗಿ ಮಳಿಗೆಗಳು ಏನಿದೆಯೋ, ಖಾಸಗಿ ಮಳಿಗೆಗಳು ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕು ಅದೆಲ್ಲ ಅದೇ ದಿವಸ ಉದ್ಘಾಟನೆಗಳು ಕೂಡ ಆಗ್ತದೆ. ಈ ವರ್ಷ ವಸ್ತು ಪ್ರದರ್ಶನದಲ್ಲಿ ವಿಶೇಷತೆ ಮತ್ತೆ ಅನೇಕ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಆದ್ರಷ್ಟೇ, ವಸ್ತು ಪ್ರದರ್ಶನಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ರಾಜ್ಯ ಮಟ್ಟದಿಂದ, ದೇಶ ಮಟ್ಟದಿಂದ, ಇಂಟರ್ನ್ಯಾಷನಲ್ ಟೂರಿಸ್ಟ್ ಒಳಗೆ ಬರಬೇಕು ಅನ್ನೋದೊಂದು ಉದ್ದೇಶದಿಂದ ನಾವು ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ಬ್ರ್ಯಾಂಡ್ ಮೈಸೂರು ಅನ್ನೋದು ಒಂದು ಹೆಸರಲ್ಲಿ, ಒಂದೇ ಸೂರಲ್ಲಿ ಮೈಸೂರು ನೆಲದಲ್ಲಿ ಉತ್ಪಾದನೆ ಆದಂತ ಪದಾರ್ಥಗಳು, ಅದು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬಹುದು, ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬಹುದು, ಮೈಸೂರು ಸ್ಯಾಂಡಲ್ ವುಡ್ ಆಗಿರ್ಬಹುದು, ನಮ್ಮ ಚನ್ನಪಟ್ಟಣ
ಟಾಯ್ಸ್ ಆಗಿರ್ಬೋದು, ಮೈಸೂರು ಪಾಕ್ ಆಗಿರ್ಬೋದು, ಇದೇ ರೀತಿಯಲ್ಲಿ ಇನ್ಲೇ ವರ್ಕ್ಸು, ಮೈಸೂರು ಪೇಂಟಿಂಗ್ಸು, ಮೈಸೂರು ನಗರದ ಅರಮನೆಗಳು. ಈಗಾಗಲೇ ನಾವು ಮೈಸೂರು ನಗರದಲ್ಲಿ ಅರಮನೆ ಅಂದ ತಕ್ಷಣ ಒಂದೇ ಅರಮನೆ ನಾವು ತೋರಿಸೋದಿಲ್ಲ. ಹೆಚ್ಚು ಕಡಿಮೆ ನಮ್ಮ ಮಕ್ಕಳು ಈ ಜನರೇಷನ್ ಅಲ್ಲಿ ಒಂದ್ ಮನೆ ಅರಮನೆ ತೋರ್ಸ, ಇನ್ನೂ ಜಾಸ್ತಿ ಏನಾದ್ರು ಮಾತಾಡಕ್ ಹೋದ್ರೆ ನಾವು ಲಲಿತ್ ಮಹಲ್ ಒಂದಿದೆ ಅಂತ ಹೇಳ್ತೀವಿ. ಆದ್ರೆ ಮೈಸೂರು ನಗರದಲ್ಲಿ 9ಕ್ಕಿಂತ ಹೆಚ್ಚು ಅರಮನೆಗಳಿವೆ. ಇದು ಅರಮನೆಗಳ ನಗರಿ. ಇದು ಮೈಸೂರು ಇದೆ ಸಿಟಿ ಆಫ್ ಪ್ಯಾಲೇಸಸ್. ನಾವು ಸಿಟಿ ಆಫ್ ಪ್ಯಾಲೇಸ್ ಅಂತೀವಿ ನಾವು. ಅಂತ ನಮ್ಮ ನಗರದಲ್ಲಿ ಎಷ್ಟು ಪ್ಯಾಲೇಸಸ್ಗಳಿದೆ ಅಂತ ಬಿಂಬಿಸಕ್ಕೆ ಈ ಒಂದೇ ಸೂರಲ್ಲಿ ಬ್ರ್ಯಾಂಡ್ ಮೈಸೂರು ಅಂತ ಹೇಳಿ ಅನೇಕ ಮಳಿಗೆಗಳು ಒಳಗೆ ಹಾಕಿ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಅಲ್ಲಿ ಸೇಲ್ಸ್ ಮಾಡುವ ಜೊತೆಯಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತೀವಿ ಅದು ಕೂಡ ತೋರ್ಸಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಉದಾಹರಣೆಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದ ತಕ್ಷಣ ಕೇವಲ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಇಟ್ಬಿಟ್ಟು ಸ್ಯಾರೀಸ್ಗಳು ಮಾರಾಟ ಮಾಡಲ್ಲ. ಆದ್ರೆ ಸ್ಯಾರೀಸ್ ಯಾವ ರೀತಿ ಮಾಡ್ತೀವಿ, ಯಾವ ಪದಾರ್ಥದಿಂದ ಸಿಲ್ಕ್ ಬರ್ತದೆ ಅದೆಲ್ಲ ಒಂದು ಮಿಷಿನ್ಸ್, ಏನ್ ಕೈಮಗ್ಗ ಮಿಷಿನ್ಸ್ ಇದೆ ಅಲ್ಲೇ ಸ್ಥಾಪನೆ ಮಾಡಿ ತೋರಿಸ್ತಾರೆ. ಚನ್ನಪಟ್ಟಣ ಟೈಸ್ ಅವ್ರು ಬಂದಿರೋರು ಅಲ್ಲೇ ಕೂತ್ಕೊಂಡು ಚನ್ನಪಟ್ಟಣ ಟೈಸ್ ಮಾಡಿ ಮಾರಾಟ ಮಾಡ್ತಾರೆ. ಸ್ಯಾಂಡ್ಲುಡ್ ಇದೆಯೋ ಏನಿದೆಯೋ ಅದು ಡಿಸ್ಪ್ಲೇ ಮಾಡಿ ಮೈಸೂರು ನಗರದಲ್ಲಿ, ಮೈಸೂರು ಜಂಗಲ್ಗಳಲ್ಲಿ ಎಷ್ಟು ಸ್ಯಾಂಡ್ಲುಡ್ ಇದೆಯೋ, ಎಷ್ಟು ವೆರೈಟಿ ಇದೆಯೋ ಅಷ್ಟು ವೆರೈಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ರದರ್ಶನ ಮಾಡಿ ಸ್ಯಾಂಡ್ಲುಡ್ ಕೂಡ ಆ ದಿವಸ ಸೇಲು ಮಾಡ್ತಾರೆ. ಸ್ಯಾಂಡ್ಲುಡ್ ಪೀಸಸ್ಗಳು ಏನಿದೆಯೋ ಸೇಲಿಂಗ್ ಇದೆ. ಮೈಸೂರು ಸ್ಯಾಂಡ್ಲುಡ್ ಸೋಪ್ ವತಿಯಿಂದ ಈಗ ತನಕ ಮೈಸೂರು ಸ್ಯಾಂಡ್ಲುಡ್ ಸೋಪ್ಗಳು ಮಾರಾಟ ಆಗ್ತಾ ಇತ್ತು. ಮೈಸೂರು ಸ್ಯಾಂಡಲ್ ಆಯಿಲ್ ಕೂಡ ಈ ಸೂರಲ್ಲಿ ಸೇಲ್ ಮಾಡಿಕೊಂಡಿದ್ದೀವಿ. ಈ ರೀತಿ ಅನೇಕ ಸ್ಟಾಲ್ಸ್ಗಳು ನಾವು ಮಾಡ್ಕೊಂಡು ಆಚೆದು ಶೇಷ್ಯ ನಾವು ಒಳಗೆ ಎಂಟ್ರಿ ಏನಿದೆಯೋ ಮೈಸೂರು ವುಡನ್ ಪ್ಯಾಲೇಸ್, ಹಳೆ ಮೈಸೂರು ನಗರದ ವುಡನ್ ಪ್ಯಾಲೇಸ್ ಏನಿದ್ದು ಆ ರೂಪವನ್ನು ಕೊಟ್ಟು ಅದಕ್ಕೆ ಬ್ರ್ಯಾಂಡ್ ಮೈಸೂರು ಅಂತ ಮಾಡಿದ್ವಿ. ಇದು ನಮ್ಮ ವಸ್ತು ಪ್ರದರ್ಶನದ ಈ ವರ್ಷದ ಒಂದು ಕೇಂದ್ರ ಬಿಂದು ಆಗಿರ್ತದೆ. ಇದರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮೊದಲನೇದಾಗಿ ಸ್ವಚ್ಛತೆ ನಮ್ಮ ಮಹಾತ್ಮ ಗಾಂಧಿ ಅವರ ಪರಿಕಲ್ಪನೆ ಸ್ವಚ್ಛತೆ, ಸ್ವಚ್ಛ ಭಾರತ್. ಆ ನಿಟ್ಟಿನಲ್ಲಿ ಎಕ್ಸಿಬಿಷನ್ ಅಲ್ಲೂ ಈ ವರ್ಷ ಏನ್ 90 ದಿವಸ ಎಕ್ಸಿಬಿಷನ್ ನಡೀತದೋ ಸ್ವಚ್ಛತೆ ಕಾಪಾಡಬೇಕು, ನೈರ್ಮಲ್ಯವನ್ನು ಕಾಪಾಡಬೇಕು, ಜನರಿಗೆ ಒಳ್ಳೆ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಈ ವರ್ಷ ಘೋಷಣೆ ಮಾಡ್ತಾ ಇದ್ದೀವಿ. ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇರಬಹುದು, ಎಕ್ಸಿಬಿಷನ್ ಒಳಗೆ ತರ ಹಾಗಿಲ್ಲ, ಮಾರಾಟ ಮಾಡೋ ಹಾಗಿಲ್ಲ. ಮತ್ತೆ ನೀರಿನ ಬಾಟಲ್ಗಳು ಏನಿದೆಯೋ ಕುಡಿಯುವ ನೀರಿನ ಬಾಟಲನ್ನು ಉಪಯೋಗಿಸೋದಿಲ್ಲ. ಇದಕ್ಕೆ ಗೇಟ್ ಅಲ್ಲೇ ನಾವು ತಡೆ ಹಿಡಿತೀವಿ. ನಮ್ದೇ ಆದಂತ ಸಾರ್ಜೆಂಟ್ಸ್ ಗಳನ್ನು ಮಡಗ್ತಾ ಇದೀವಿ ಎಕ್ಸಿಬಿಷನ್ ಇಂದ. ಅಲ್ಲೇ ತಡೆ ಹಿಡಿದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಯಾರಾದ್ರೂ ತಂದಿದ್ರೆ ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಈಸಿ ಬಟ್ಟೆ ಬ್ಯಾಗ್ ಕೊಡುವ ಒಂದು ವ್ಯವಸ್ಥೆನೂ ಕೂಡ ಅಲ್ಲೇ ಮಾಡ್ತಾ ಇದೀವಿ. ಈ ಬಟ್ಟೆ ಬ್ಯಾಗ್ ಕೊಡುವ ಒಂದು ಸಂದರ್ಭದಲ್ಲಿ ನಮ್ಮ ಮುಂದೆ ಅನೇಕ ಸಂಘ ಸಂಸ್ಥೆಗಳನ್ನ ಕರೆಸಿ ಈಗ ನಾನು ಮಾತಾಡಿದಾಗ ಲಯನ್ಸ್ ಕ್ಲಬ್ ಅವರು ಮುಂದೆ ಬಂದು ಅವರ ಸಂಸ್ಥೆಯ ವತಿಯಿಂದ, ಮೈಸೂರು ಲಯನ್ಸ್ ಕ್ಲಬ್ ಅವರ ಸಂಸ್ಥೆಯ ವತಿಯಿಂದ 50,000 ಬ್ಯಾಗು ಉಚಿತವಾಗಿ ನೀಡ್ತೀವಿ ಅಂತ ಹೇಳವ್ರೆ. ಅದೇ ರೀತಿ ಮೈಸೂರು ಸಚ್ಚಿದಾನಂದ ಆಶ್ರಮದಿಂದ, ಗಣಪತಿ ಆಶ್ರಮದಿಂದ ಸ್ವಾಮಿಗಳು 1 ಲಕ್ಷ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳವ್ರೆ. ಈಗಾಗಲೇ ಅನೇಕ ಬ್ಯಾಗ್ ಬಂದಿದೆ, 25,000 ಬ್ಯಾಗ್ ಬಂದಿದೆ. ಅದು ಯಾರಾದ್ರೂ ಪ್ಲಾಸ್ಟಿಕ್ ಬ್ಯಾಗ್ ತಂದಾಗ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಈಸ್ಕೊಂಡು ಆ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡೋದೊಂದು ವ್ಯವಸ್ಥೆ ಗೇಟ್ ಅಲ್ಲೇ ಆಗ್ತದೆ. ಮತ್ತೆ ಎಲ್ಲ ಮಳಿಗೆ ಮಾರಾಟ ಮಾಡೋರ್ಗೂ ಒಂದು ಅಂಡರ್ಟೇಕಿಂಗ್ ತಗೋತಾ ಇದೀವಿ, ಯಾರು ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನು ಉಪಯೋಗಿಸಕೂಡದು ಅಂತ ಹೇಳಿ. ಫುಡ್ ಸ್ಟಾಲ್ ಅವ್ರನ್ನು ನಾವು ತಾಕೀತ್ ಮಾಡ್ತಾ ಇದೀವಿ, ಅವರಿಂದಾನು ಒಂದು ಅಂಡರ್ಟೇಕಿಂಗ್ ತಗೋತಾ ಇದ್ವಿ. ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮಾರಕೂಡದು, ಅದಕ್ಕೊಂದು ವ್ಯವಸ್ಥೆನೂ ಕೂಡ ಮಾಡ್ತಾ ಇದೀವಿ. ಗಾಜಿನ ಬಾಟ್ಲಲ್ಲಿ ನೀರು ಕೊಡುವಂತದ್ದು ಪ್ಯೂರ್ ವಾಟರ್. ಮತ್ತೆ ಸಾಮಾನ್ಯ ಜನರಿಗೆ ಇಡೀ ಎಕ್ಸಿಬಿಷನ್ ಆವರಣದಲ್ಲಿ RO ಡ್ರಿಂಕಿಂಗ್ ವಾಟರ್ ಪ್ಲಾಂಟ್ ಏನಿದೆಯೋ ಸುಮಾರು 6 ರಿಂದ 7 ಸ್ಥಳಗಳಲ್ಲಿ ಏರ್ಪೋರ್ಟ್ ಮಾದರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಉಚಿತವಾಗಿ. ಅದು RO ಪ್ಲಾಂಟ್, ಆ ಪ್ರತಿ ಒಂದು ನಲ್ಲಿ ಹತ್ರ RO ಒಂದು ಪ್ಲಾಂಟ್ ಹಾಕಿ ಮಾಡ್ತಾ ಇದೀವಿ. ಇದು
ವಸ್ತು ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ಶ್ರೀ ಸಾಮಾನ್ಯರಿಗೆ ಉಚಿತವಾಗಿ ಅಲ್ಲೇ ಶುದ್ಧ ಕುಡಿಯುವ ನೀರು ಅಲ್ಲೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಅನೇಕ ಲೈಟಿಂಗ್ ವ್ಯವಸ್ಥೆ ಆಗಿರಬಹುದು. ಈ ಸತಿ ವಿಭಿನ್ನವಾದ ಲೈಟಿಂಗ್ಗಳು ಮಾಡಿ ಈ ವರ್ಷದ ವಸ್ತು ಪ್ರದರ್ಶನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನ ಬಂದವರು ಇಡೀ ಎಕ್ಸಿಬಿಷನ್ ಸುತ್ತಾಡಬೇಕು, ನೋಡ್ಬೇಕು, ಏನೇನ್ ಈಗ ನಾವು ಹಿಂದೆ ಎಲ್ಲ ನಾವು ಕೇಳಿದೀವಿ, ಅನೇಕ ಜನ ಬಂದ್ರೆ ಒಂದೆರಡು ಬ್ಲಾಕ್ ನೋಡ್ಕೋತಾರೆ, ಅಮ್ಯೂಸ್ಮೆಂಟ್ ಹೊರಟೋಗ್ತಾರೆ, ಹಂಗೆ ಹೊರಟೋಗ್ತಾರೆ ಅಂತ. ನಾವು ಈ ಲೈಟಿಂಗ್ ಆಗಿ ಲೈಟಿಂಗ್ ಮುಖಾಂತರ ನಾವು ಆ ಜನರನ್ನ ವಿವಿಧ ಜಾಗಗಳಲ್ಲಿ ಸೆಳೆಯುವ ಕೆಲಸ ಮಾಡಿ ಅಲ್ಲಿ ನಮ್ಮ ಗೌರ್ಮೆಂಟ್ ಸ್ಟಾಲ್ಸ್ಗಳು ಏನಿದೆಯೋ ಅದನ್ನು ನೋಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಇದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಮಗೂ ನಿಮ್ಗೂ ಸಂತೋಷ ತರದ ವಿಚಾರ ಏನಂದ್ರೆ, ಕೆಲವು 2 ತಿಂಗಳ ಹಿಂದೆ ನಾನು ನಮ್ಮ ಟೂರಿಸಂ ಸೆಕ್ರೆಟರಿ ಸಲ್ಮಾ ಅವ್ರ ಮುಖಾಂತರ ನಾನು ಒಂದು ಪತ್ರ ಬರೆದೆ ಅವ್ರಿಗೆ. ಎಕ್ಸಿಬಿಷನ್ ಅಲ್ಲಿ ಮಿಲಿಟರಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಡಿಸ್ಪ್ಲೇ ಮಾಡಬೇಕು ಅಂತ ಒಂದು ಕೇಳ್ಕೊಂಡಿದ್ದೆ ಆರ್ಮಿ ಜನರಲ್ ಅವ್ರಿಗೆ. ಕೇಳ್ಕೊಂಡಾಗ ಸುಮಾರು 2 ತಿಂಗಳಿಂದ ಒಂದು ಪ್ರಯತ್ನ ನಡೀತಾ ಇತ್ತು. ನಿನ್ನೆ ತಾನೇ ಅದಕ್ಕೆ ಕನ್ಫರ್ಮೇಶನ್ ಸಿಕ್ಕಿದೆ. ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಸತಿ ಆರ್ಮಿ ಅವರು, ಮಿಲಿಟರಿ ಅವರು ಯುದ್ಧಕ್ಕೆ ಉಪಯೋಗಿಸುವ ಆರ್ಮ್ಸ್ ಅಂಡ್ ಆಮ್ಯುನಿಷನ್ಸ್ ಗಳು ತಂದು ಡಿಸ್ಪ್ಲೇ ಮಾಡಕ್ಕೆ ಒಪ್ಕೊಂಡವ್ರೆ. ಬಹುಶಃ ಅವರು ಈ ದಸರಾದಲ್ಲಿ 4 ದಿವಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪುನಃ ಅವ್ರಿಗೆ ರಿಕ್ವೆಸ್ಟ್ ನೇನೆ ಮಾಡ್ಕೊಂಡಿದ್ದೀನಿ, ಮಿನಿಮಮ್ 15 ಡೇಸ್ ಆದ್ರೂ ದಸರಾ ನಡೆಯೋ ತನಕ ಮಾಡಿಸ್ಕೊಡಿ ಅಂತ. ಇದೊಂದು ಒಳ್ಳೆ ಕಾರ್ಯಕ್ರಮ ನಮ್ಮ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಬರ್ತಾ ಇದೆ. ಮಿಲಿಟರಿ ಕಡೆಯಿಂದಾನೆ ಅವ್ರಿಗೆ ಆರ್ಮ್ಸ್ ಅಂಡ್ ಆಮ್ಯುನಿಷನ್ಸ್ ಹಾಕ್ತಾ ಇದ್ದಾರೆ. ಮತ್ತೆ ಜನರಿಗೆ, ಮಕ್ಕಳು ಎಲ್ಲ ಬಂದಾಗ ವಸ್ತು ಪ್ರದರ್ಶನದಲ್ಲಿ ಮಕ್ಕಳುಗಳನ್ನ ಎಂಟರ್ಟೈನ್ ಮಾಡಕ್ಕೆ ಆಚೆಯಿಂದ ಕ್ಲಾನ್ಸ್ಗಳನ್ನ ಜೋಕರ್ಸ್ ಟೈಪು ಡಿಸ್ಪ್ಲೇ ಮಾಡಕ್ಕೆ, ಅವ್ರನ್ನ ತಮಾಷೆ ಮಾಡಕ್ಕೆ, ವಿವಿಧ ರೀತಿಯಲ್ಲಿ ಮಾಡಕ್ಕೆ ಒಂದು ಗ್ರೂಪೇ, ಒಂದು ತಂಡವನ್ನು ತಂದು ಬಿಡ್ತಾ ಇದ್ದೀವಿ. ಅಲ್ಲಲ್ಲಿ ಬೀದಿಯಲ್ಲಿ ಅಲ್ಲೇ ಮಕ್ಕಳುಗಳನ್ನ ಅವರು ಆಕರ್ಷವಾಗಿ ಮಾಡ್ತಾರೆ. ಮತ್ತೆ ವಿಂಟೇಜ್ ವೆಹಿಕಲ್ಸ್, ಏಜ್ ಆಗಿರೋರಿಗೆ ಹಾಗೂ ಅಂಗವಿಕಲರಿಗೆ ಇಡೀ ವಸ್ತು ಪ್ರದರ್ಶನ ಸುತ್ತಾಡಕ್ಕಾಗಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕಾಗಲ್ಲ. ಯಾಕಂದ್ರೆ ವಸ್ತು ಪ್ರದರ್ಶನ ಆವರಣ ಹೆಚ್ಚು ಕಡಿಮೆ 83 ಎಕರೆ ಇರೋದ್ರಿಂದ ಯಾರಾದ್ರೂ ಬಂದಾಗ ವಿಂಟೇಜ್ ಕಾರ್ಸ್ ಗಳನ್ನು ಗೇಟಿಂದ ಉಪಯೋಗಿಸಿ ಅವ್ರಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡ್ರಾಪ್ ಮಾಡುವ ಕೆಲಸ ನಮ್ಮ ಎಕ್ಸಿಬಿಷನ್ ಅಲ್ಲಿ ಈ ಬಾರಿ ಆಗ್ತದೆ. ಅದರಲ್ಲಿ ಅಂಗವಿಕಲರಿಗೆ ಫ್ರೀಯಾಗಿ ನಾವು ಉಚಿತವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಬೇರೆಯವರಿಗೆ ಒಂದು 50 ರೂಪಾಯಿ ಅಥವಾ ರೇಟ್ ಇನ್ನು ಫಿಕ್ಸ್ ಆಗಿಲ್ಲ, ಅದು ಮಾಡಿ ನಮ್ಮ ಗೇಟ್ ಇಂದ 3 ವಾಹನಗಳು ಬರ್ತದೆ. ಅದು ವಿಂಟೇಜ್ ಶೈಲಿಯಲ್ಲಿ ಇರ್ತದೆ. ಮೈಸೂರಿನವರೆಗೆ ಮೊದಲನೇ ಬಾರಿ ಇಂಥ ಕಾರ್ಗಳು ಎಂಟರ್ ಆಗ್ತಾ ಇರೋದು. ಬ್ಯಾಟ್ರಿ ಬಗ್ಗಿಸ್ ಗೇಟ್ ಇಂದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಈ ವರ್ಷ ನಾವು ಏನ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡ್ತಾ ಇದ್ವಿ ದಸರಾದಲ್ಲಿ. ದಸರಾ ಕೇವಲ 12 ದಿವಸ 15 ದಿವಸ ಯುವ ದಸರಾ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ 10 ದಿವಸ ಲೈಟಿಂಗ್ ಎಕ್ಸ್ಟೆಂಡ್ ಮಾಡಿ ಹೆಚ್ಚು ಕಡಿಮೆ ಒಂದು 20 ದಿವಸದಲ್ಲಿ ದಸರಾ ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ಮುಕ್ತಾಯವಾಗ್ತಾ ಇತ್ತು. ಆದ್ರೆ ಎಕ್ಸಿಬಿಷನ್ 3 ತಿಂಗಳು ಇರ್ತದೆ, 90 ದಿವಸ ಇರ್ತದೆ. ದಸರಾ ಅದೇ ರೀತಿ ಮುಂದುವರಿಸಬೇಕು, ಈ ಮೈಸೂರು ನಗರದಲ್ಲಿ ಆ ಕಳೆ ಹಂಗೆ ಉಳ್ಕೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ದಸರಾದ 3 ತಿಂಗಳು ಏನ್ ಎಕ್ಸಿಬಿಷನ್ ನಡೀತಾ ಇದೆಯೋ ಅದರ ಪ್ರತಿ ಭಾನುವಾರ ಒಂದು ಬಾಲಿವುಡ್ ಆಕ್ಟರ್ಸ್ ಅಥವಾ ಕನ್ನಡ ಆರ್ಟಿಸ್ಟ್ಗಳನ್ನ ಕರೆಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದೊಂದು ಭಾನುವಾರ ಒಂದೊಂದು ಕಾರ್ಯಕ್ರಮ ಕೊಡಬೇಕು ಅಂತ 3 ತಿಂಗಳ ಕಾಲನೂ ಕೊಡಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಬಹುಶಃ ಮುಂದಿನ ದಿನಗಳಲ್ಲಿ ಯಾರ್ಯಾರು ಆಕ್ಟರ್ಸ್ ಬರ್ತಾರೆ, ಆರ್ಟಿಸ್ಟ್ಗಳು ಬರ್ತಾರೆ, ಅಲ್ಲಿ ಯಾರ್ಯಾರಿಂದ ಒಂದು ಕಾರ್ಯಕ್ರಮಗಳು ಹಾಕೋತೀವಿ ಅಂತ ಹೇಳ್ತೀವಿ. ಅದೇ ದಿವಸ ಅದೇ ರೀತಿ ಪ್ರತಿ ಸ್ಯಾಟರ್ಡೆ ನಾವೇನು ಯುವ ಸಂಭ್ರಮ ಮಾಡಿದ್ರು ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ, ಅಂಥವ್ರನ್ನ ಕರೆದಿ ಎಕ್ಸಿಬಿಷನ್ ಆವರಣದಲ್ಲಿ ಪ್ರತಿ ಶನಿವಾರ 3 ತಿಂಗಳಿಗೂ ಯುವ ಸಂಭ್ರಮ ಕಾರ್ಯಕ್ರಮಗಳು ಇಲ್ಲೇ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ. ಉದ್ದೇಶ ಆದ್ರೂ ಇಷ್ಟೇ,
ದಸರಾ ಕೇವಲ ಒಂದು 15 ದಿವಸ, ಒಂದು ತಿಂಗಳಿಗೋಸ್ಕರ ನಿಂತ್ಕೋಬಾರ್ದು, 3 ತಿಂಗಳು ತನಕನು ಮುಂದುವರಿಸಬೇಕು ಇದು ಅನ್ನೋ ಉದ್ದೇಶದಿಂದ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಾನು ಈ ಸಂದರ್ಭದಲ್ಲಿ ತಮ್ಮ ಸಹಕಾರ, ಅದರ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರ ಕೋರ್ತಾ ಇದ್ದೀನಿ. ಕಾರಣ ಆದ್ರೂ ಇಷ್ಟೇ, ಪ್ಲಾಸ್ಟಿಕ್ ಬ್ಯಾನ್ ಅಂತ ಮಾಡಿದಾಗ ಅನೇಕ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ, 3 ತಿಂಗಳು ನಾವೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಘೋಷಣೆ ಮಾಡಿದ್ವಿ. ಅದಕ್ಕೆ ಸಹಕರಿಸಿ ಅಂತ ಹೇಳಿ ತಮ್ಮ ಮುಖಾಂತರ ಕಳ್ಕಳಿ ಅಂತ ಕೇಳ್ಕೊತಾ ಇದ್ದೀನಿ.